ಅಶ್ಲೀಲ ಪದಬಳಕೆ ಆರೋಪ ಪ್ರಕರಣ ತನಿಖೆಯನ್ನ ಆರಂಭಿಸಲು ಬೆಳಗಾವಿಗೆ ಸಿಐಡಿ ತಂಡ ತೆರಳಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯವರು ಅಶ್ಲೀಲ ಪದಬಳಕೆ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣದ ತನಿಖೆಯನ್ನ ಸಿಐಡಿ ಹೆಗಲಿಗೆ ಹಾಕಲಾಗಿದೆ. ತನಿಖೆಯನ್ನ ಸಿಐಡಿ ತಂಡ ಆರಂಭ ಮಾಡಿದೆ. ಈ ನಿಟ್ಟಿನಲ್ಲಿ ಬೆಳಗಾವಿಗೆ ತೆರಳಿದೆ ಸಿಐಡಿ ತಂಡ. ಮೊದಲು ಖಾನಾಪುರ ಠಾಣೆಗೆ ತೆರಳಿ ಮಾಹಿತಿ ಸಂಗ್ರಹ, ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹ ಮಾಡಲಿರುವ ಸಿಐಡಿ ಟೀಮ್ ಎಸ್ಪಿ ರಾಘವೇಂದ್ರ ಹೆಗಡೆ ಅವರ ನೇತೃತ್ವದ ತಂಡದಿಂದ ತನಿಖೆ ನಡೆಯಲಿದೆ. ಮಾಹಿತಿ ಸಂಗ್ರಹಿಸಿ ಸಭಾಪತಿ ಅನುಮತಿಯನ್ನ ಸಿಐಡಿ ತಂಡ ಕೇಳಲಿದೆ. ಮಹಜರಿಗಾಗಿ ಅನುಮತಿಯನ್ನ ಪಡೆಯಲಿದ್ದಾರೆ ಸಿಐಡಿ ಟೀಮ್ನ ಅಧಿಕಾರಿಗಳು. ಆಡಿಯೋ ವಿಡಿಯೋ ಸಂಗ್ರಹಿಸಲಿದ್ದಾರೆ. ತನಿಖೆಯ ಭಾಗವಾಗಿ ಆಡಿಯೋ ವಿಡಿಯೋ ಸಂಗ್ರಹಿಸಿ ಸಿಟಿ ರವಿಯವರಿಗೆ ನೋಟಿಸ್ ಅನ್ನ ಕೊಡಲಿದ್ದಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲಿದ್ದಾರೆ. ವಿಚಾರಣೆಗೆ ಸಿಟಿ ರವಿಯವರಿಗೆ ನೋಟಿಸ್ ಕೊಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ಹೊರಹಾಕಲಿದೆ ಸಿಐಡಿ ಟೀಮ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಪರಿಷತ್ ಕೊನೆಯ ದಿನ ಸಿಟಿ ರವಿಯವರು ಬಳಸಿದಂತಹ ಅಶ್ಲೀಲ ಪದಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಆರಂಭ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಿಐಡಿ ತನಿಖೆ ಆರಂಭ ಆಗಿದೆ. ಹೇಗಿರುತ್ತೆ ಸಿಐಡಿ ಅಧಿಕಾರಿಗಳ ತನಿಖೆಯ ಪ್ರಕ್ರಿಯೆ ಅಂತ? ಮಧುಶ್ರೀ, ಈಗಷ್ಟೇ ಏನು ಸರ್ಕಾರದಿಂದ ಆದೇಶ ಸಿಐಡಿ ಅಧಿಕಾರಿಗಳ ಕೈ ಸೇರಿದೆ. ಈಗಾಗಲೇ ಏನು ಬೆಳಗಾವಿಯಲ್ಲಿ ಕೇಸ್ ಏನು ರಿಜಿಸ್ಟರ್ ಆಗಿತ್ತು, ಆ ಕೇಸ್ ಸಂಪೂರ್ಣವಾಗಿ ಈಗ ಸರ್ಕಾರ ಸಿಐಡಿ ಅಧಿಕಾರಿಗಳಿಗೆ ಈಗ ಒಂದು ವರ್ಗಾವಣೆ ಮಾಡಿದೆ. ಈ ಕೇಸ್ ಅನ್ನ ಕೈಗೆತ್ತಿಕೊಂಡಿರುವಂತ ಸಿಐಡಿ ಅಧಿಕಾರಿಗಳು ಈಗಾಗಲೇ ಆ ಕೇಸ್ ಫೈಲ್ ಅನ್ನ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇದರಲ್ಲಿ ರಾಘವೇಂದ್ರ ಹೆಗ್ಡೆ ಅಂತ ಏನು ಎಸ್ ಪಿ ಇದ್ರು ಅವರ ನೇತೃತ್ವದಲ್ಲಿ ಈ ಒಂದು ತನಿಖಾ ತಂಡ ರೆಡಿಯಾಗಿದೆ. ಜೊತೆಗೆ ಕೇಶವಮೂರ್ತಿ ಅಂತ ಡಿವೈಎಸ್ಪಿ ಅವರು ಈ ತನಿಖಾಧಿಕಾರಿಯಾಗಿ ಈ ಒಂದು ಪ್ರಕರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಮೊದಲಾಗಿ ಫಸ್ಟ್ ಈಗ ಇರುವಂತದ್ದು ಮೇಜರ್ ಆಗಿ ಸದನದ ಒಳಗಡೆ ಅಂದ್ರೆ ಎಲ್ಲಿ ಗಲಾಟೆ ಆಯ್ತು, ಎಲ್ಲಿ ಸಂಬಂಧಪಟ್ಟಂತೆ ಅವರು ಬಳಸಿದಂತ ಪದ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಕ್ಬೇಕು ಅಂದ್ರೆ ಅಲ್ಲಿ ಹಾಜರಾಗಬೇಕಾಗುತ್ತೆ. ಅಲ್ಲಿದ್ದಂತ ಆಡಿಯೋ ವಿಡಿಯೋ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಬೇಕಾಯ್ತು. ಅದಕ್ಕೆ ಅಲ್ಲಿಯ ಸಭಾಪತಿಗಳ ಅನುಮತಿ ಬೇಕಾಗುತ್ತೆ ಮುಖ್ಯವಾಗಿ. ಯಾಕೆಂದ್ರೆ ಅವರ ಅನುಮತಿ ಇಲ್ದಲೆ ಪೊಲೀಸರು ನೀವು ಹೊರಗಡೆ ಏನೇ ಮಾಡಿದ್ರು ಕೂಡ ಅಂತಿಮವಾಗಿ ಅದು ಈ ಒಂದು ಪ್ರಕರಣ ಹೋಗೋದಿಲ್ಲ. ಹಾಗಾಗಿ ಅಲ್ಲಿ ಅನುಮತಿ ಬೇಕು. ಹಾಗಾಗಿ ಲೀಗಲ್ ಆಗಿ ಕೆಲವೊಂದಷ್ಟು ಇವ್ರಿಗೆ ಒಂದಷ್ಟು ಮಾಹಿತಿ ಬೇಕಾದ್ರೆ ಲೀಗಲ್ ಆಗಿ ಒಪಿನಿಯನ್ ಕೂಡ ಬರ್ಬೇಕು. ಯಾಕೆಂದ್ರೆ ಇವರು ಕಾರ್ಯಾಂಗಕ್ಕೆ ಹೋಗಿ ಅಲ್ಲಿ ಸದನದೊಳಗಡೆ ಇವರು ಏಕಾಏಕಿ ಹೋಗಿಲ್ಲ. ಅವರ ಅನುಮತಿ ಪಡ್ಕೊಂಡು, ಸಭಾಪತಿಗಳ ಅನುಮತಿ ಪಡ್ಕೊಂಡು ಒಳಗಡೆ ಹೋಗ್ಬೇಕಾಗಿರೋದ್ರಿಂದ ಬಹುಶಃ ಅದು ಲೀಗಲ್ ಒಪಿನಿಯನ್ ತಗೊಂಡು ಅವ್ರಿಗೆ ಮನವಿಯನ್ನು ಕೂಡ ಮಾಡ್ಕೊಳ್ಳೋದ್ರಲ್ಲಿದ್ದಾರೆ. ನಂತರ ಅವರು ಅಲ್ಲಿಯ ಮನವಿ ಇವರು ಏನು ಕೊಟ್ಟಿರ್ತಾರೋ ಎಕ್ಸಿಬಿಷನ್ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರೆ ನಂತರ ಉಳಿದಂತೆ ಪ್ರೊಸೀಜರ್ ಮುಂದುವರಿಯುತ್ತೆ. ಈಗ ಏನ್ ಕೇಸ್ ಫೈಲ್ ಇದೆ ಅದನ್ನ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಅನ್ನೋ ಒಂದು ಅದರಲ್ಲಿ ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಆಗಿರುವಂತ ವಿಡಿಯೋಸ್ಗಳು ಇರ್ಬೋದು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಆಡಿಯೋ ಏನೇನು ಹರಿದಾಡಿದೆ ಅದನ್ನೆಲ್ಲವೂ ಕೂಡ ಕಲೆಕ್ಟ್ ಮಾಡ್ತದೆ. ಅದಾದ ನಂತರ ಸಿಟಿ ರವಿ ಅವರಿಗೆ ನೋಟಿಸ್ ಅನ್ನು ಕೊಡ್ತಾರೆ. ಜೊತೆಗೆ ಕಂಪ್ಲೇಂಟ್ ಕೊಟ್ಟಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವರ ಸ್ಟೇಟ್ಮೆಂಟ್ ಕೂಡ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಈ ಒಂದು ಕೆಲಸವನ್ನ ಈಗ ಸಿಡಿ ಅಧಿಕಾರಿಗಳು ಈಗ ಮುಂದುವರಿಸಿದ್ದಾರೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.